ಬೇರಿಯ ಗ್ರಾಮದ ಈ ಜಾಮಿಯಾ ಮಸೀದಿ ಕಡೆಯಿಂದ ನಾನು ಮೆಂಬರ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸಚಿವರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಇವತ್ತು ನಮ್ಮ ಮೈಸೂರು ಜಿಲ್ಲೆಯ ವಕ್ಫ್ ಬೋರ್ಡ್ ಚೇರ್ಮನ್ನು ಅಧ್ಯಕ್ಷರಾದಂಥ ಶ್ರೀಯುತ ಅಜ್ಜಿಯೋ ಅವರು ಬಂದಿದ್ದರು. ದಯವಿಟ್ಟು ನಾವು ಒಂದು ಮನವಿಯನ್ನು ಮಾಡ್ಕೊಳ್ಳೋದು ಏನಂದರೆ, ಸಚಿವರಲ್ಲಿ ನಮ್ಮ ಬೇರಿಯ ಮಸಾಣಕ್ಕೆ ಕಾಂಪೌಂಡು ಹಾಗೆ ರೋಡು ಈ ಶಾದಿ ಮಹಲ್ನ ನಾವು ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಇವತ್ತು ಬೇರಿಯ ಗ್ರಾಮಕ್ಕೆ ಜಿಲ್ಲಾ ವಕ್ಫ್ ಬೋರ್ಡ್ ಚೇರ್ಮನ್ ಅಲ್ಹಜ್ ಅಜೀಜುಲ್ಲಾ ಅವರು ಭೇಟಿ ನೀಡಿದರು. ಆ ಟೈಮಲ್ಲಿ ನಮ್ಮ ಬೇರಿಯ ಗ್ರಾಮದ ಜಾಮಿಯಾ ಮಸೀದಿ ಕಮಿಟಿ ಹಾಗೂ ಬೇರಿಯ ಗ್ರಾಮಸ್ಥರು ಸೇರಿ BZ ಜಮೀರ್ ಅಹಮದ್ ಖಾನ್ ರವರಿಗೆ ಒಂದು ಮನವಿಯನ್ನು ಮಾಧ್ಯಮದ ಮೂಲಕ ತಿಳಿಸುವುದೇನೆಂದರೆ, ನಮ್ಮಲ್ಲಿ ಯಾವುದೇ ಥರದ ಇನ್ಕಮ್ ಇಲ್ಲ ನಮ್ಮ ಇದಕ್ಕೆ ಮಸೀದಿಗೆ. ಹಾಗಾಗಿ ಬೇರಿಯ ಗ್ರಾಮದಲ್ಲಿ ಒಂದು ಜಾಗ ಇರೋದರಿಂದ ಇಲ್ಲಿ ಒಂದು ಶಾದಿ ಮಹಲ್ ಕಟ್ಕೊಡೋದಕ್ಕೆ ಅವರು ಸಹಾಯ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಕಮಿಟಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಆ ಅನುಕೂಲಕ್ಕೋಸ್ಕರ ನಮ್ಮ ಅವರಲ್ಲಿ ಮನವಿ ಮಾಡೋದು BS ಜಮೀರ್ ಅಹಮದ್ ಖಾನ್ ಅವರಲ್ಲಿ ಮನವಿ ಮಾಡೋದೇನೆಂದರೆ, ನಮಗೆ ಆದಷ್ಟು ಬೇಗ ಹಿಂದೆ ನಿಮಗೆ ಮನವಿ ಒಂದು ಕೊಟ್ಟಿದ್ದೀವಿ ನಮ್ಮ ಖಬ್ರಸ್ತಾನ್ ಕಮಿಟಿಯಿಂದ. ಅದರಲ್ಲಿ ಮಸೀದಿ ಸುತ್ತ 26 ಲಕ್ಷ ರೂಪಾಯಿ ನಿಮ್ಮ ಇಲಾಖೆಯಿಂದ ಬಂದಿದೆ. ಅದ್ರ ಜೊತೆಗೆ ನಮಗೆ ಈಗ ಸದ್ಯಕ್ಕೆ ಒಂದು ಶಾದಿ ಮಹಲ್ ಮಾಡಿಕೊಟ್ಟು ಖಬ್ರಸ್ತಾನ್ ಹೋಗೋಕ್ಕೆ ಒಂದು ರಸ್ತೆ, ಅದ್ರ ಜೊತೆಗೆ ಕಾಂಪೌಂಡ್ ಮಾಡಿಕೊಡ್ಬೇಕಾಗಿ ಮನವಿ ಮಾಡ್ತೀವಿ. ನಮ್ಮ ಸಮಾಜದ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಾವು ಇವತ್ತು ಬೇರೆ ಗ್ರಾಮದ ಅಲ್ಪಸಂಖ್ಯಾತರ ಮುಸ್ಲಿಂ ಸಮುದಾಯದಿಂದ ನಮ್ಮ ವಕ್ಫ್ ಸಚಿವರಾದಂತಹ ಶ್ರೀಯುತ ಒಂದು ಮನವಿ. ಇವತ್ತು ನಮ್ಮ ಗ್ರಾಮಕ್ಕೆ, ಬೇರೆ ಗ್ರಾಮಕ್ಕೆ ನಮ್ಮ ಮೈಸೂರು ವಕ್ಫ್ ಬೋರ್ಡಿನ ಅಧ್ಯಕ್ಷರಾದಂತಹ ಶ್ರೀಯುತ ಅಲ್ಹಜ್ ಅಜೀಜುಲ್ಲಾ ಅವರು ಭೇಟಿ ನೀಡಿದ್ದಾರೆ. ಅವರು ಇಲ್ಲಿ ಸಾಕಷ್ಟು ಈ ಸಮಾಜಕ್ಕೆ ಸಂಬಂಧಪಟ್ಟಂತೆ ವಕ್ಫ್ ಆಸ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆಲ್ಲ ನಾವು ಸಾಕಷ್ಟು ಮನವಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಬೇರೆ ಗ್ರಾಮದಲ್ಲಿ ಸಾಕಷ್ಟು ಒಂದು 300ರಿಂದ 350 ಕುಟುಂಬಗಳು ಅಲ್ಪಸಂಖ್ಯಾತ ಮುಸ್ಲಿಂ ಕುಟುಂಬಗಳವೆ. ಇಲ್ಲಿಗೆ ನಮ್ಮ ಸಮಾಜಕ್ಕೆ ಒಂದು ಶಾದಿ ಮಹಲ್, ಒಂದು ಚೌಲ್ಟ್ರಿ, ಒಂದು ಶಾದಿ ಮಹಲ್ನ ಒಂದು ಅನುದಾನ ಕೊಟ್ಟು ಈ ಗ್ರಾಮಕ್ಕೆ ಒಂದು ಮಾಡಿದ್ರೆ ಇಲ್ಲಿ ನಮ್ಮ ಎಲ್ಲ ಸಮಾಜದವ್ರಿಗೂ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ. ಹಾಗೂ ಅದರಿಂದ ಬರುವಂತಹ ಆದಾಯ ನಾನು ಮಸೀದಿಗೆ ಉಪಯೋಗಿಸ್ಕೊಂಡು ಸಮಾಜದ ಅಭಿವೃದ್ಧಿ ಮತ್ತು ಸಮಾಜದ ಅಭಿವೃದ್ಧಿಗೆ ಮತ್ತು ಇದಕ್ಕೆಲ್ಲ ಉಪಯೋಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ನಾವು ನಮ್ಮ ಅಧ್ಯಕ್ಷರಾದಂತಹ ಅಜೀಜುಲ್ಲಾ ಅವ್ರ ಕೈಲಿ ತಮಗೆ ಒಂದು ಮನವಿನ ಕಲಿತಾ ಇದ್ದೀವಿ. ದಯವಿಟ್ಟು ಇದನ್ನು ಪರಿಗಣನೆ ಮಾಡಿ, ದಯವಿಟ್ಟು ಇದನ್ನು ನಾವು ಮಾಡಿಕೊಡ್ತೀರಿ ಅಂತ ನಾವು ವಿಶ್ವಾಸವನ್ನು ಇಟ್ಕೊಂಡು ಈ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ನಾವು ಒಂದು ಮನವಿ ಮಾಡ್ಕೋತಾ ಇದ್ದೀವಿ. ಇದನ್ನು ದಯವಿಟ್ಟು ಈಡೇರಿಸ್ಕೊಡ್ಬೇಕು ಅಂತ ನಾವು ಮಸೀದಿಯ ಪರವಾಗಿ, ಮಸೀದಿಯ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಬೇರೆ ಗ್ರಾಮದ ಮುಸ್ಲಿಂ ಸಮಾಜದ ಪರವಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ. ದಯವಿಟ್ಟು ಇದನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.